ಲಾಂಗ್ ಟರ್ಮ್ ಯೂಸ್ ಮಾಡ್ತಾ ಹೋದಾಗ ಎಸ್ ಒಂದು ಫುಲ್ ಬಕೆಟ್ ನೀರು ತಗೊಂಡಿದ್ವಿ. ಕ್ರೇಜಿ, ನಿಜವಾಗ್ಲೂ ಸಾಕಾಗ್ ಡಿಸೈನ್ ಇದ್ರು. ನಾನು ಇಷ್ಟೊಳ್ಳೆ ಡಿಸೈನ್ ಮಾಡ್ತೀನಿ ಅಂತ ನಂಬಿಕೆ ಇರಲಿಲ್ಲ. ಮಾರ್ಕೆಟ್ ಅಲ್ಲಿ ಇಂಥ ಶೂಸ್ ನಿಮ್ಗೆ 300-400 ರೂಪಾಯಿಗೂ ಸಿಗತ್ತೆ. ಟ್ರಸ್ಟ್ ಮೀ, ನೀವು ಫೇಸ್ಬುಕ್ ಇಂದ ಇನ್ಸ್ಟಾಗ್ರಾಮ್ ಇಂದ ಆಡ್ಸ್ ನೋಡ್ಬಿಟ್ಟು ದಯವಿಟ್ಟು ಯಾವ ಫ್ರೆಂಡ್ಸ್ ಮಿಂತ್ರಾ, ಎಸ್ ಅಮೆಝಾನ್ ಮತ್ತೆ ಒಂದು ಖತರ್ನಾಕ್ ಸ್ಪೆಷಲ್ ವಿಡಿಯೋಗೆ ಆಲ್ರೆಡಿ ಅನ್ಬಾಕ್ಸ್ ಆಗಿದೆ. ಕೆಲವೊಂದು ಮೂರ್ ನಾವ್ ಹಾಕೊಂಡು ಸ್ಕ್ಯಾಮ್ ಕೂಡ ಒಳಗಾಗಿದ್ವಿ. ಸೊ ಈ ಸ್ಪೆಷಲ್ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಒಂದೊಂದೇ ಬಟ್ಟೆ ಬಿಚ್ಚ. ನಮ್ದಲ್ಲ ಗುರು, ಬಾಕ್ಸಸ್. ಎಸ್, ಮೊದಲನೇದಾಗಿ ಇದನ್ನ ಮಿಂತ್ರದಿಂದ ತಗೊಂಡಿದ್ವಿ. ಇದು ಕಲರ್ ಚೇಂಜಿಂಗ್ ಶೂಸ್ ಇದೆ. ಇದಕ್ಕೆ 714 ರೂಪಾಯಿ ಏನೋ ಕೊಟ್ಟಿದ್ದೀನಿ ಆಯ್ತಾ. ಆಲ್ರೆಡಿ ಈ ಶೂಸ್ ಬಂದ ನನ್ನ ಹತ್ರ ಒಂದು 2 ವೀಕ್ಸ್ ಆದ್ರೂ ಆಗಿರ್ಬೋದು. ಸೊ ಇದೇನು ನಂದೇ ಹೆಸರಿದೆ, ಬಟ್ ಇದೇನು ಆಲ್ರೆಡಿ ಮತ್ತೊಂದು ಪ್ಯಾಕೇಜಿಂಗ್ ಅಲ್ಲಿ ಒಳಗಡೆ ಎಸ್ ಓಪನ್ ಮಾಡಿದ ತಕ್ಷಣ ನೋಡ್ಕೋಬಹುದು. ಎಸ್, ನಾನು ಹೇಳೋದನ್ನೇ ಮರ್ತೋದೆ. ಎಸ್, ನಿಂಗೆಲ್ಲ ಗೊತ್ತಿರ್ಬೋದು, ಏಸಿಯನ್ ಬ್ರಾಂಡ್ ಅಂಬಾಸಿಡರ್ ವೀರೇಂದ್ರ ಸೆಹ್ವಾಗ್ ಅವರು ಇದ್ದಾರೆ. ನಾನು ಈ ರೇಂಜ್ ಇರುತ್ತೆ ಅಂತ ಅನ್ಕೊಂಡಿದ್ರೆ ಇಲ್ಲಿ ಏಸಿಯನ್ ಬ್ರ್ಯಾಂಡ್ ನೋಡ್ತಾ ಇದ್ವಿ. ಇದು ಕಲರ್ ಚೇಂಜಿಂಗ್ ಶೂಸ್ ಅಂತ ಅನ್ಸೋದೇ ಇಲ್ಲ. ಎಸ್, ಇದರಿಂದ ಮೇಲಿನ ಲೇಯರ್ ಏನಿದೆ ಇದು ಕಲರ್ ಚೇಂಜಿಂಗ್, ಲೈಕ್ UV ರೇಸ್ ಗಳ ಮೇಲೆ ಬಿತ್ತು ಅಂತಂದ್ರೆ ಇದು ಕಲರ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಫೋನ್ಸ್ ಗಳು ನೋಡ್ಕೊಂಡಿದ್ವಿ, ವಿವೋ ಫೋನ್ಸ್ ಗಳೆಲ್ಲ ಕಲರ್ ಚೇಂಜ್ ಆಗ್ತಿತ್ತು. ಸೇಮ್ ಅದೇ ರೀತಿ ಆಗಿದೆ. ಕೆಳಗೆ ಬಂದ್ವಿ ಅಂತಂದ್ರೆ ಇದ್ರ ಸೋಲ್ ಏನಿದೆ ಇದು ಸಾಫ್ಟ್ ಇದೆ. ಲೈಕ್ ನಾವು ನಾರ್ಮಲಿ ಈ 200-300 ರೂಪಾಯಿ ಶೂಸ್ ಅಲ್ಲಿ ನೋಡ್ಕೊಂಡಿರ್ತೀವಿ ಬ್ಯಾಕ್ ಅಲ್ಲಿ, ಸೇಮ್ ಅದೇ ರೀತಿ ಆಗಿದೆ. ಬಟ್ ಮೇಲೆ ತುಂಬಾ ಜಾಸ್ತಿ ಖರ್ಚು ಮಾಡೋರೆ, ಕೆಳಗಡೆ ದುಡ್ಡು ಕಮ್ಮಿ ಹಾಕಿದ್ದಾರೆ. ಎಸ್, ಅದಕ್ಕೆ ನಾವು ಅಸಲಿ ಟೆಸ್ಟ್ ಹೊರಗಡೆ ಮಾಡೋಣ. ಮೊದಲು ಕಾಲಿಗಾದ್ರೂ ಹೇಗೆ ಕೊಡುತ್ತೆ ನೋಡೋಣ. ಒಳಗಡೆ ಸ್ಪೇಸ್ ತುಂಬಾ ಇದೆ. ಎಸ್, ನನ್ನ ಸೈಜು 10 ಇಂಚ್ ಶೂಸ್ ಗುರು. ಇದನ್ನು ಆ ಕಡೆ ಎಸ್, ಎರಡೂ ತುಂಬಾ ಕಂಫರ್ಟೇಬಲ್ ಆಗಿ ಮತ್ತೆ ನನ್ಗೆ ಫೀಲಿಂಗ್ ಹ್ಯಾಪಿ ಇದೆ. ಲೈಕ್ ಲಾಂಗ್ ಟರ್ಮ್ ಹಾಕೊಂಡ್ರೆ ಏನು ಆಗಲ್ಲ ಅಂತ ಅನ್ಸುತ್ತೆ. ಬಟ್ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ಸ್ವಲ್ಪ ಲೋ ಕ್ವಾಲಿಟಿ ಮೆಟೀರಿಯಲ್ ಅಂತ ಅನ್ಸುತ್ತೆ. ಎಸ್, ಬನ್ನಿ ಹೊರಗೆ ಹೋಗೋಣ. ಎಸ್, ಇವಾಗ ನಾನು ಡೋರ್ ತೆಗೆದ ತಕ್ಷಣ ಸ್ವಲ್ಪ ಕಲರ್ ಕಾಣಿಸಿರ್ಬೋದು. ಇವಾಗ ನಾನು ಇದನ್ನ ವೈಟ್ ಶೂಸ್ ಹೊರಗಿಟ್ಟೆ ನೋಡ್ಕೋಬಹುದು. ಎಷ್ಟೊಂದು ಡಾರ್ಕ್ ಹೆವಿ ಬಿಸಿಲಿದೆ, ಸೊ ಅದಕ್ಕೆ ಈ ರೀತಿ ಕಲರ್ ಚೇಂಜ್ ಆಗ್ತದೆ. ಎಸ್ ಫ್ರೆಂಡ್ಸ್, ನೀವು ನನ್ನ ಶೂಸ್ ನೋಡ್ಕೋಬಹುದು. ಇವಾಗ ಫುಲ್ ಕಲರ್ ಎಷ್ಟೊಂದು ಜಾಸ್ತಿ ಬಿಸಿಲಲ್ಲಿ ಹೋಗ್ತೀರಾ ಆ ಟೈಮಲ್ಲಿ ಈ ರೀತಿ ಆಗುತ್ತೆ. ಇನ್ನು ಸಡನ್ಲಿ ನಾನಿಲ್ಲಿ ಸೆಕೆಂಡ್ ಎಸ್ ನೆರಳಲ್ಲಿ ಬರ್ತೀನಿ. ಸ್ಲೋ ನೋಡಿ, ಬ್ರೈಟರ್ ಕಮ್ಮಿ ಆಯಿತು. ನಿಮ್ಮ ಶೂಸ್ ಕಾಣಿಸಿರ್ಬೋದು, ಬೆಳಗ್ಗೆ ಕಾಣಿಸ್ತಾ ಇದೆ ಇವಾಗ. ಎಸ್, ಒಂದು ಫುಲ್ ಬಕೆಟ್ ನೀರು ತಗೊಂಡಿದ್ವಿ. ನಾವೇನ್ ಟೆಸ್ಟ್ ಮಾಡ್ಲಿದ್ವಿ ಅಂತಂದ್ರೆ ನಮ್ ಕಲರ್ ಚೇಂಜಿಂಗ್ ಶೂಸ್ ನೀರಲ್ಲೂ ವರ್ಕ್ ಆಗತ್ತಾ ನೋಡೋಣ ಅಂತ. ಓಹೋ ಫ್ರೆಂಡ್ಸ್, ಎಸ್ ನೋಡ್ಕೋಬಹುದು. ನೀರಲ್ಲಿ ಹಾಕಿದ ತಕ್ಷಣ ವೈಟ್ ಆಯ್ತು. ಇಲ್ಲ, ಸ್ವಲ್ಪ ಕಲರ್ ಇದೆ. ಎಸ್, ನೋಡ್ಕೋಬಹುದು ಇಲ್ಲಿ ವೈಟ್ ಆಗ್ತಾ ಇದೆ. ಇಲ್ಲಿ ಮತ್ತೆ ಹೊರಗೆ ತಕ್ಷಣ ಕಲರ್ ಇದೆ. ನೀರಲ್ಲೂ ವರ್ಕ್ ಆಗತ್ತೆ ನಮ್ ಶೂಸ್. ಎಸ್, ಬಟ್ ಆಫ್ಟರ್ ಇದನ್ನ ಲಾಂಗ್ ಟರ್ಮ್ ಯೂಸ್ ಮಾಡ್ತಾ ಹೋದಾಗ ಈ UV ರೇಸ್ ಕೆಲಸ ಕೊಡತ್ತೆ ಇಲ್ಲ ನನ್ಗೆ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಮಾತ್ರ ಬ್ಲೂ ಫುಲ್ ಪಿಂಕ್ ಕಲರ್ ಚೆನ್ನಾಗಿದೆ. ಎಸ್ ಫ್ರೆಂಡ್ಸ್, ನಾನು ಇದನ್ನ ಹೆವಿ ಆಗಿ ಟೆಸ್ಟ್ ಮಾಡಿದೆ. ಸೊ ಇದ್ರಂತ ಕಂಫರ್ಟ್ ಮತ್ತು ಲುಕ್ಸ್ ವೈಸ್ ಡಿಸೈನ್ ಎಲ್ಲ ತುಂಬಾ ನನಗೆ ಇಷ್ಟ ಆಯ್ತು. ಬಾಕಿ ಗಿರ್ಗಿಟ್ ಅಂತ ಒಂದು ಬ್ರ್ಯಾಂಡ್ ಇತ್ತು. ಸೊ ಇವರು ಶಾರ್ಕ್ ಟ್ಯಾಂಕ್ ಅಲ್ಲಿ ಕಲರ್ ಚೇಂಜಿಂಗ್ ಶೂಸ್ ನ ತಗೊಂಡ್ಬಂದಿದ್ರು. ಅವ್ರಿಗೆ ಇದನ್ನ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಅವರು 2500, 3000, 1200 ರೂಪಾಯಿ ಸಮಥಿಂಗ್ ಏನೋ ಕೊಡಿತ್ತು. ಬಟ್ ಇದು ಕೇವಲ 714 ರೂಪಾಯಿ ಸಿಗ್ತಾ ಇದೆ. ಸ್ವಲ್ಪ ಕ್ವಾಲಿಟಿಯಲ್ಲಿ ಇಂಪ್ರೂವ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂತ ಅನಿಸ್ತಿತ್ತು. ಬಟ್ ಇದು ಏಸಿಯನ್ ಬ್ರ್ಯಾಂಡ್ ಇದೆ. ಇಷ್ಟೇ ಅಲ್ಲದೆ ಮಾರ್ಕೆಟ್ ಅಂತ ನಾರ್ಮಲ್, ಬಟ್ ಇಲ್ಲಿ ಎಕ್ಸ್ಟ್ರಾ ಫೀಚರ್ ಕಲರ್ ಚೇಂಜಿಂಗ್ ಸಿಗ್ತಾ ಇದೆ. ಸೊ ಇದೊಂದು ವಿಶೇಷವಾಗಿರುವಂತ ಫೀಚರ್ ಇದೆ. 714 ರೂಪಾಯಿಗೆ ತಗೋಬಹುದು, ಚೆನ್ನಾಗಿದೆ. ಇನ್ನು ಎರಡನೇದಾಗಿ ಅಮೆಝಾನ್ ಇಂದ 399 ರೂಪಾಯಿಗೆ ಅಸಲಿ ಟೆಸ್ಟ್ ಮಾಡಿದ್ವಿ. ಈ ಬ್ರ್ಯಾಂಡ್ ಹೆಸರೇನೋ ಕ್ರಸಾ ಅಂತೆ. ಕ್ರಸಾ ಪ್ಯಾಕೇಜಿಂಗ್ ಮಾತ್ರ ಹಳೆ ಚಪ್ಪಲಿಗಳು ಇರ್ತಿತ್ತು ನೋಡಿ, ನಾವು ಒಂದು ಟೈಮಲ್ಲಿ ತಗೊಳ್ತಿದ್ವಿ ಆ ರೀತಿ ಡಿಸೈನ್ ಮಾಡೋರೆ. ಎಸ್, ಇದನ್ನ ಓಪನ್ ಮಾಡಿದ ತಕ್ಷಣ ಫುಲ್ ಶೈನಿಂಗ್. ಎಸ್, ನಾನು ನೋಡ್ಬಿಟ್ಟೆ ತರಿಸಿದ್ದೀನಿ ಇದನ್ನ. ಇವರು ಸೇಮ್ ಪ್ಯಾಕೇಜಿಂಗ್ ಮಾಡಿದಾರೆ. ಸೊ ಇಲ್ಲ ನೋಡ್ಕೋಬಹುದು, ಲೈಕ್ ಒಂಥರ ಲೆದರಿ ಫಿನಿಶಿಂಗ್ ತರ ಇದೆ. ಫುಲ್ ಲೈಟ್ ವೇಟ್, ಮತ್ತೆ ಹಿಂದೆ ಸೋಲ್ ಏನ್ ನೋಡಕ್ಕೆ ಹೋಗ್ಬಿಡಿ. ಇಲ್ಲಿ ಶೈನಿಂಗ್ ಇದೆ. ಸೊ ಇದನ್ನ ನಾವು ಹೇಗೆ ಯೂಸ್ ಮಾಡಿದೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಇದ್ರ ಬೆಲೆ ಕೇವಲ 399 ರೂಪಾಯಿ, ಎಕ್ಸ್ಟ್ರಾ 40 ರೂಪೀಸ್ ಡೆಲಿವರಿ ಚಾರ್ಜ್. ಎಸ್, ಸದ್ಯಕ್ಕೆ ನಾವು ಅಸಲಿ ಟೆಸ್ಟ್ ಮಾಡಕ್ಕೆ ಫುಲ್ ಆನ್ ಎಕ್ಸೈಟ್ಮೆಂಟ್. ಲೆಟ್ಸ್ ಗೋ. ಎಸ್ ಫ್ರೆಂಡ್ಸ್, ಇವಾಗ ಒಂದು ಫುಲ್ ಬಕೆಟ್ ನೀರು ತಗೊಂಡಿದೀವಿ. ನೀರು ಚಲೋ ಇದ್ಗುರು. ಎಸ್, ಇರ್ಲಿ. ಅದಕ್ಕೆ ನಾವು ಇದನ್ನ ಫಸ್ಟ್ ಟ್ರೈ ಮಾಡ್ತಾ ಇದ್ವಿ. ಇಲ್ಲಿ ಶೂಸ್, ನೇಲ್ ಪೇಂಟ್ ಎಲ್ಲ ಇಟ್ಕೊಂಡಿದ್ವಿ. ನಿಲ್ಲಿಸ್, ನಿಂಗೆ ಏನ್ ಅನ್ಸೈತಿ? ಪ್ಲಾನ್ ಸಕ್ಸಸ್ ಆಗ್ತೈತಿ, ಕಲರ್ ಸಕ್ಸಸ್ ಆಕೈತಿ. ನಿಂಗೆ ಅನ್ಸ್ತು ಶೂಸ್ ಕಲರ್ ಆದಿದ ನಂಬಿಕೆ ಐತಿ. ಲಚ್ಚಿ ನೋಡೋಣ ಅಂತ. ಎಸ್, ಮೊದಲು ಈ ನೀರೆಲ್ಲ ತಗೊಂಡಿದೀವಿ. ಇದರಲ್ಲಿ ನೇಲ್ ಪೇಂಟ್ ಹಾಕೋಣ ಅಂತ. ಈ ಯಾವ ಕಲರ್ ಗೊತ್ತಿಲ್ಲ, ಬಟ್ ನೇಲ್ ಪೇಂಟ್ ತಗೊಂಡಿದ್ವಿ. ಓಹೋ, ಫುಲ್ ಸ್ಟ್ರಾಂಗ್ ಇದೆ ಕಲರ್. ಮೇಲೆಲ್ಲ ಬೀಳ್ತಾ ಇದೆ, ನೋಡ್ಕೋಬಹುದು. ಓಕೆ, ಇಷ್ಟು ಸಾಕು ಸದ್ಯಕ್ಕೆ. ಇದನ್ನ ಪ್ಯಾಕ್ ಅಪ್ ಮಾಡೋಣ. ಇನ್ನು ಸ್ವಲ್ಪ ಇದರಲ್ಲಿ ಈ ಗ್ರೀನ್ ಕಲರ್ ಹಾಕೋಣ ಅಂತ. ಟೇಬಲ್ ಮೇಲೆ ಬಿದ್ರೆ ಕಷ್ಟ. ಎಸ್ ಬೀಳ್. ಇವಾಗ ಬಿತ್ತು ನೋಡಿ. ಇನ್ನು ಸ್ವಲ್ಪ ಯೆಲ್ಲೋ ಕಲರ್ ಕೂಡ ಬೀಳತ್ತ. ಫುಲ್ ಗಟ್ಟಿ ಆಗಿದೆ. ಮೈ ಗಾಡ್, ಬರ್ತಾನೆ ಇಲ್ಲ ಇದು. ಇರ್ಲಿ ಬಿಡಿ, ಇದನ್ನ ಬೇಡ. ಮತ್ತೊಂದು ಬ್ಲಾಕ್ ಸ್ಪ್ರೇ ಈ ಸೈಡ್ ಒಂದು ಸ್ವಲ್ಪ ಹಾಕೋಣ. ಫೈನ್. ಎಸ್, ನೀವು ನೋಡ್ಕೋಬಹುದು ಇಲ್ಲಿ ಗ್ರೀನ್ ಕಲರ್ ಏನೇನೆಲ್ಲ ಹಾಕಿದೀನಿ. ಸೊ ಶೂಸ್ ಮಾತ್ರ ರೆಡಿ ಆಗಿದೆ. ಸದ್ಯಕ್ಕೆ ನಾವು ಈ ಶೂಸ್ ಏನಿದೆ ಸೈಡ್ಗೆಲ್ಲ ಲೇಸ್ ಏನಿದೆ ಕಂಪ್ಲೀಟ್ಲಿ ಈ ಸೋಲ್ಗೆ ಚಿಕ್ಕ ಟೇಪ್ ನ ಹಾಕಿದ್ವಿ. ಇವಾಗ ಇನ್ನು ಟ್ರೈ ಮಾಡಕ್ ಹೋಗ್ತಾ ಇದ್ವಿ. ಸೊ ಇವಾಗ ಇದನ್ನ ಮುಳುಗಿಸ್ತಾ ಇದೀನಿ. ಓ ಮೈ ಗಾಡ್,
ಅರ್ಧಾನೇ ಆಯ್ತಂತೆ ಶೂಸ್. ಪೇಂಟಿಂಗ್ ಅರ್ಧಾನೇ ಆಯ್ತು ಗುರು. ಸ್ವಲ್ಪ ಈ ರೀತಿ ಶೇಕ್ ಮಾಡೋಣ. ಓ ಮೈ ಗಾಡ್, ನೀವು ತುಂಬಾ ಕ್ರೇಜಿ ನೋಡಿ. ನಮ್ ಶೂಸ್ ಹಿಂಗ್ ಕಲರ್ ಆಗಿವೆ. ಸದ್ಯಕ್ ಎರಡನೇ ಶೂಸ್ಗೆ ಎರಡನೇ ಡಿಸೈನ್. ಓಕೆ, ಇನ್ನು ನೆಕ್ಸ್ಟ್ ಮತ್ತೆ ಸೇಮ್ ಕಲರ್ ಬರಬೇಕು. ನೆಲ್ ಪೇಂಟ್ ಮುಗಿದೋಗಿದೆ, ಜಾಸ್ತಿ ಎಕ್ಸರ್ಸೈಸ್ ಬೇಡ. ಎಸ್, ಗ್ರೀನ್ ಕಲರ್. ಎಸ್, ಓಹೋ, ಈ ಡಿಸೈನ್ ಚೆನ್ನಾಗಿ ಆಗ್ತಾ ಇದೆ. ನೋಡೋಣ ಅಂತೆ ಯಾರಾದ್ರೂ 2,500 ರೂಪಾಯಿಗೆ ನಮ್ ಡಿಸೈನರ್ ಶೂಸ್ ತಗೊಳ್ತಾರೆ, ಆಮೇಲೆ ಸೇಲ್ ಮಾಡೋಣ. ಎಸ್, ಇವಾಗ ಗ್ರೀನ್ ಕಲರ್ ಕೂಡ ಆಗಿದೆ. ಎಸ್, ಸದ್ಯಕ್ಕೆ ಇದರಲ್ಲಿ ಮುನುಗ್ಸ್ಕೋಣ ಅಂತ. ಓಕೆ, ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ, ಒಂದೇ ಶೂ ತರ ಆಗ್ಲಿ. ಓಹೋ, ಎಸ್, ಫುಲ್ ಎಲ್ಲ ಡಿಸೈನ್ ಆಗೋಯ್ತು ನೋಡಿ. ಓಹೋ, ಇದಷ್ಟು ಭಾರಿ ಐತ್ ನೋಡು ಡಿಸೈನ್. ಎಸ್, ಇವಾಗ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದೆ. ಕ್ರೇಜಿ, ನಿಜವಾಗ್ಲೂ ಸಖತ್ ಡಿಸೈನ್ ಇದ್ರು. ನಾನು ಇಷ್ಟೊಳ್ಳೆ ಡಿಸೈನ್ ಮಾಡ್ತೀನಿ ಅಂತ ನಂಬಿಕೆ ಇರಲಿಲ್ಲ, ಬಟ್ ಆದ್ರೂ ಆಗಿದೆ. ಸೊ ಇವಾಗ ಎರಡು ಶೂಸ್ ನೀವು ನೋಡ್ಕೋಬಹುದಿಲ್ಲ. ಎಸ್, ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ, ಇದು ಸ್ವಲ್ಪ ಓಕೆ ಇದೆ. ಸೊ ಇಲ್ಲೇ ನೋಡ್ಕೋಬಹುದು. ಸದ್ಯಕ್ಕೆ ಇದನ್ನ ಸ್ವಲ್ಪ ಒಣಗಿಸಿ ಟೆಸ್ಟ್ ಎಲ್ಲ ಮಾಡೋಣ. ಎಸ್, ಸದ್ಯಕ್ಕೆ ಈ ಪ್ಲಾಸ್ಟಿಕ್ ಅನ್ನ ತೆಗಿತಾ ಇದೀನಿ. ಓಹೋ, ಎಸ್, ನೈಸ್. ನೋಡಿ ಯಾವ ರೀತಿ ಲುಕ್ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನ ಪಕ್ಕ ಕಡೆನ ಫಸ್ಟ್ ಏನಿತ್ತು, ಇದು ಸ್ವಲ್ಪ ಓಕೆ ಆಗಿದೆ. ಸೊ ಇವಾಗ ಎರಡನ್ನು ಟ್ರೈ ಮಾಡ್ತಿದ್ದೀನಿ. ಓಹೋ, ಕ್ರೇಜಿ. ಎಸ್, ನೀವು ನೋಡ್ಕೋಬಹುದು ಶೂಸ್ ನ ಫುಲ್ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದೆ. ಸೊ ಚಿಕ್ಕ ಟೇಪ್ ತೆಗೆದಾಗ ಡಿಸೈನ್ ಅಂತ ಅನಿಸ್ತಾ ಇದೆ. ಸೊ ಗ್ರೀನ್ ಪಿಂಕ್ ಒಳ್ಳೆ ಕಲರ್ ಫೀಲ್ ಕೊಡ್ತಾ ಇದೆ. ಸೊ ಸ್ಟೈಲಿಶ್ ಲುಕ್ ಮತ್ತು ಡಿಸೈನ್ ಚೆನ್ನಾಗಿದೆ. ರೈಟ್ ಲೆಫ್ಟ್ ಏನೋ ಗೊತ್ತಿಲ್ಲ, ಏನೋ ಖರಾಬ್ ಆಗಿದೆ, ಬಟ್ ಮಜಾ ಬಂತು ಕೂಡ. ನಾ ಇದನ್ನ ಟ್ರೈ ಮಾಡೋದಕ್ಕೆ ಖುಷಿ ಆಯ್ತು, ಮನಸ್ಸಿಗೆ ತೃಪ್ತಿ ಸಿಕ್ತು. ಚಿಕ್ಕವನಿಂದ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೆ, ಮುಗೀತು. ಹಾಗಾದ್ರೆ ನಾವು ಆ ಬ್ರ್ಯಾಂಡ್ ಶೂಸ್ ನ ತೋರಿಸೋ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ಅದು ತುಂಬಾ ಕಾಸ್ಟ್ಲಿ ಇದೆ. ಎಸ್, ನೀವು ಇದನ್ನ ಮನೆಯಲ್ಲೆಲ್ಲ ಟ್ರೈ ಮಾಡಕ್ ಹೋಗ್ಬಿಡಿ. ಇಂಟರ್ನೆಟ್ ಅಲ್ಲಿ ನೋಡಕ್ಕೆ ಬೇರೆ ಇರುತ್ತೆ, ಎಲ್ಲ ಆಗೋದು ಸುಳ್ಳು ಹಬ್ತಾ ಇರೋದು ಜಾಸ್ತಿ. ಸೊ ಇದನ್ನ ಟ್ರೈ ಮಾಡಕ್ ಹೋಗ್ಬಿಡಿ. ಎಸ್, ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಎಸ್, ಇನ್ನು ಮೂರನೇದಾಗಿ ಬೂಟ್ಸ್ ಅಂಡ್ ಬಿಯಾಂಡ್ ಅಂತ ಇದೆ. ಸೊ ಪಕ್ಕ 99% ನಿಮ್ಮಲ್ಲಿ ತುಂಬಾ ಜನ ಈ ಬ್ರ್ಯಾಂಡ್ ಇದರ ಅಡ್ವರ್ಟೈಸ್ಮೆಂಟ್ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ. ಎಸ್, ಇದೊಂದು ತುಂಬಾ ದೊಡ್ಡ ಘಟನೆ ಆಗಿದೆ ನನ್ನ ಜೊತೆನೆ, ಆಯ್ತಾ. ಸೊ ಫಸ್ಟ್ ಡೇ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ, ಒಂದು ಬ್ರ್ಯಾಂಡ್ ಕಾಣಿಸ್ತಾ ನನಗೆ. ಶೂಸ್ ಇಂಟ್ರೆಸ್ಟಿಂಗ್ ಚೆನ್ನಾಗಿತ್ತು, ಕಲರ್ ಎಲ್ಲ ನೋಡಿದೆ, ಇಷ್ಟ ಆಯ್ತು, ಬಿಟ್ಬಿಟ್ಟೆ. ನೆಕ್ಸ್ಟ್ ದಿವಸ ಮತ್ತೆ ಇನ್ಸ್ಟಾಗ್ರಾಮ್ ತೆಗೆದೆ, 4-5 ಸೇಮ್ ಆಡ್ಸ್, ಇವ್ರದೇ ಬಿಯಾಂಡ್ಸ್ ಏನೇನೋ ಬಂತು. ಆದ್ರೂ ಸುಮ್ಮನೆ ನೋಡಿದೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ವೆಬ್ಸೈಟ್ ಹೋಗಿ ಮತ್ತೆ ಏನೋ ಕೆಲಸ ಬಂತು, ಮೆಸೇಜ್ ಬಂತು, ನಾನು ಮತ್ತೆ ಕ್ಲಿಯರ್ ಆದೆ. ನೆಕ್ಸ್ಟ್ ಮತ್ತೆ ಬೆಳಿಗ್ಗೆ ಎದ್ದು 4ನೇ ದಿವಸಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಣಿಸ್ತು. ಸಡನ್ಲಿ ಏನಾದ್ರು ಆಗ್ಲಪ್ಪ ಅಂತ ಹೇಳ್ಬಿಟ್ಟು ಹೋದೆ, ಕಾರ್ಟ್ ಅಲ್ಲಿ ಹಾಕೊಂಡೆ, ಆಡ್ ಮಾಡಿದೆ, ಸ್ಕ್ಯಾಮ್ ಇದ್ರು ಇಲ್ಲಿ ಅಂತ ಹೇಳ್ಬಿಟ್ಟು 1300 ರೂಪಾಯಿ ಕೊಟ್ಟು ಈ ಶೂಸ್ ನ ಆರ್ಡರ್ ಮಾಡಿದೆ. ನೆಕ್ಸ್ಟ್ ಒಂದು ವೀಕ್ ಅಲ್ಲ 10 ದಿವಸ ಆಯ್ತು ಈ ಶೂಸ್ ಬರೋಕೆ. ಫುಲ್ ಎಕ್ಸೈಟ್ ಇದೆ ನಾನು ನೋಡೋಕೆ ಯಾವ ರೀತಿ ಇದೆ, ಹೇಗೆ ಅಂತ. ಡೆಲಿವರಿ ಬಾಯ್ ನನಗೆ ಕಾಲ್ ಮಾಡ್ದ, ಈ ಕಡೆ ಬಂತಲ್ರಿ, ಇದನ್ನ ನೋಡ್ರಿ ಒರಿಜಿನಲ್ ಪ್ರಾಡಕ್ಟ್ ಸಿಗ್ದೈತಿ, ಸ್ಕ್ಯಾಮ್ ಇತ್ತಂದ್ರೆ ಒಂದು ವಿಡಿಯೋನ ಮಾಡ್ದೆ. ಎಸ್ ಗೈಸ್, ಇವಾಗ ಪೇಮೆಂಟ್ ಮಾಡಿ ಹೊರಡ್ತಾ ಇದ್ವಿ. ನೋಡೋಣ ಅಂತ ಆಫೀಸಲ್ಲಿ ಮೊದಲು ಇದನ್ನ ಓಪನ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ನಾವು ಬಂದಿದ್ವಿ. ಫ್ರಾಡ್ ಆಗತ್ತಾ ಏನಾಗತ್ತಾ ಅನ್ನೋದು ಪ್ಯಾಕೇಜಿಂಗ್ ಮಾತ್ರ ಲೋಕಲ್ ಕೊಡ್ತಾರೆ. ಎಸ್ ನಾನು ಏನು ಆರ್ಡರ್ ಮಾಡಿದೆ ಅದೇ ವೆಬ್ಸೈಟ್ ಇದು, ಬೂಟ್ಸ್ ಬಿಯಾಂಡ್ ಅಂತ. ಫುಲ್ ಗಲೀಜ್ ಆಗಿದೆ. ನಾನು ಶೂಸ್ ಏನ್ ನೋಡಿದ್ದೆ ಅದೇ ರೀತಿಯಾಗಿದೆ, ಬಟ್ ಎಸ್ ಇದು ಪಕ್ಕಾ ಲೋಕಲ್ ಆಯ್ತಾ. ಸೊ ಇಲ್ಲ ನೋಡ್ಕೋಬಹುದು. ಎಸ್, ನಾನು ಅನ್ಬಾಕ್ಸ್ ಮಾಡಿರೋ ವಿಡಿಯೋ ನೋಡಿದ್ದೆ, ಅದು ಮಾತ್ರ ಫುಲ್ ಪ್ರೀಮಿಯಂ ಆಗಿತ್ತು. ಸೊ ಇದು ಕಚಡ ಪ್ಲಾಸ್ಟಿಕ್ ಕೊಟ್ಟವ್ರೆ. ಸೊ ಇಲ್ಲಿ ಅಡ್ರೆಸ್ ಅಂತಂದ್ರೆ ನನ್ನ ಅಡ್ರೆಸ್ ಮಾತ್ರ ಇದೆ, ಇವ್ರ ಇಮೇಲ್ ಅಡ್ರೆಸ್, ಅವ್ರ ರಿಟರ್ನ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ನಾನು ರಿಟರ್ನ್ ಏನೇನಾಯ್ತು ಅಂತ. ಎಸ್, ಈ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮೊದಲು ಪ್ರೊಫೆಷನಲ್ ವೇನಲ್ಲಿ ಹಲೋ ಹಾಯ್ ಅಂತ ಹೇಳ್ಬಿಟ್ಟು ಇವೊಂದು ಲೆಟರ್ ನ ಕೊಡ್ತಾ ಇದ್ದಾರೆ, ನೋಡ್ಕೋಬಹುದು. ಅಂತಂದ್ರೆ ಒಂದು ಪೇಪರ್ ತೆಗೆದ ತಕ್ಷಣ ಬಾಕ್ಸಸ್ ಅಲ್ಲಿ ಇಷ್ಟೊಂದು ಸ್ಮೆಲ್ ಬರ್ತಾ ಇದೆಯಪ್ಪ ಅಂತಂದ್ರೆ, ಎಸ್ ಲೋಕಲ್ ಇಲ್ಲೇ ಎಲ್ಲೋ ನಮ್ಮ ಮನೆ ಪಕ್ಕದಲ್ಲೇ ತಯಾರು ಮಾಡಿದಿರೋ ಹಾಗೆ ಆ ರೇಂಜ್ ಸ್ಮೆಲ್ ಬರ್ತಾ ಇದೆ. ಬಟ್ ಎಸ್, ನಿಮ್ಗೆ ಇನ್ನೂ ಅನ್ಸಲ್ಲ ಚೆನ್ನಾಗಿದೆಲ್ಲ ಗುರು ಶೂಸ್ ಏನೇನೋ ಹೇಳ್ತಿದ್ವಿ ಅಂತ ಅನ್ಕೋಬಹುದು. ನನಗೆ ಏನ್ ಅನ್ಸುತ್ತಪ್ಪ ಅಂತಂದ್ರೆ, ಸೊ ಇದನ್ನ ಸ್ವಲ್ಪ ಇಲ್ಲಿ ಎಲ್ಲ ಡ್ಯಾಮೇಜ್ ಆಗಿದೆ ಆಯ್ತಾ. ಇದನ್ನ ಹೊರಗೆ ಒಂದ್ ಸ್ವಲ್ಪ ಬಿಸಿಲಲ್ಲಿ ಇಟ್ಟೆ ಅಂತಂದ್ರೆ ನಾನು ಮತ್ತೆ ಇದನ್ನ ಪುನಃ ಕೆಳಗಡೆಯಿಂದ ಕೈ ಇಟ್ಕೊಂಡಪ್ಪ ಅಂದ್ರೆ ನನ್ನ ಕೈ ಕಲರ್ ಏನೋ ಹೊಂಟು ಬಿಡುತ್ತೇನೋ ಆ ರೇಂಜಿಗೆ ಬ್ಯಾಕ್ ಅಲ್ಲಿ ಕಲರ್ ಕೊಟ್ಟವ್ರ. ಇದು ಏನು ಲೇಯರ್ ಅಲ್ಲ, ಕಲರ್ ಇದೆ. ಎಸ್, ಇವಾಗ ನೀವು ಈ ಶೂಸ್ ನ ನೋಡ್ತಾ ಇರಬಹುದು, ಮತ್ತೆ ಪಕ್ಕ ಕೂಡ ಕಂಪೇರ್ ಮಾಡ್ಕೋಬಹುದು. ಒರಿಜಿನಲ್ ಶೂಸ್ ಅವರೊಳಗೆ ಸೈಡ್ ಹೇಗಿದೆ. ಎಸ್, ಇದನ್ನ ಆಲ್ರೆಡಿ ಯಾರು ಯೂಸ್ ಮಾಡಿದ್ದಾರೆ ಅನ್ನೋ ಹಾಗೆ ನನಗೆ ಫೀಲ್ ಇದೆ. ಓಕೆ, ಸೊ ಮೊದಲನೇದಾಗಿ ಇಲ್ಲೆಲ್ಲ ಡ್ಯಾಮೇಜ್ ಇದೆ. ಈ ಸೈಡ್ ಗೆ ನೀವು ನೋಡ್ಕೋಬಹುದು, ಇಲ್ಲಿ ಡ್ಯಾಮೇಜ್ ಇದೆ. ಸೊ ಇಲ್ಲಿ ಕಲರ್ ನೀಟ್ ಆಗಿ ಆಗಿಲ್ಲ, ಇಲ್ಲಿ ಡ್ಯಾಮೇಜ್ ಆಗಿದೆ. ಎಸ್, ರಿಯಲ್ ಫೀಲ್ ಇದೆ. ಅದೇ ರೀತಿಯಾಗಿ ಇನ್ನು ಮುಂದಿನ ಭಾಗ ಮೇಲಿನ ಸೈಡ್ ಏನು ಡ್ಯಾಮೇಜ್ ಆಗಿಲ್ಲ, ಸೇಮ್ ಅದೇ ರೀತಿಯಾಗಿ ಡಿಸೈನ್ ಇದೆ. ಪಕ್ಕಕ್ಕೆಲ್ಲ ಹೋಲ್ಸ್ ಕೊಟ್ಟವ್ರೆ. ಹಿಂದಿನ ಭಾಗ ನೋಡ್ಕೋಬಹುದು. ಇನ್ನು ಸೈಡ್ ಈ ಸೋಲ್ ಏನಿದೆ, ಸೊ ಒರಿಜಿನಲ್ ವಿಡಿಯೋ ನಲ್ಲಿ ಇದಕ್ಕೆಲ್ಲ ಲೈಕ್ ಹೊಲಿಗೆಗಳೇನಿದೆ ಅದನ್ನ ಸ್ಟಿಚಸ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಬಟ್ ಇದು ಒರಿಜಿನಲ್ ಅಲ್ಲ, ಇದು ಒಂಥರ ರಬ್ಬರಿ ಫಿನಿಶಿಂಗ್ ಇದೆ ಅಷ್ಟೇ. ಮತ್ತು ಬ್ಯಾಕ್ ಸೋಲ್ ಅಲ್ಲಿ
ಇದೊಂಥರ ವಿಡಿಯೋನಲ್ಲಿ ಒರಿಜಿನಲ್ ವಿಡಿಯೋನಲ್ಲಿ ಅಡ್ವರ್ಟೈಸ್ ಅಲ್ಲಿ ಇದು ಒಳ್ಳೆ ಮಟೀರಿಯಲ್ ಇದೆ. ಇದಕ್ಕೆ ಏನಂತ ಗೊತ್ತಿಲ್ಲ, ಸೋಲ್ ಅಲ್ಲಿ ಒಂದು ಒಳಗೆ ಕವರ್ ಇರುತ್ತೆ. ಒರಿಜಿನಲ್ ನೀವು ಫಸ್ಟ್ ಕಾಪಿ ಬ್ರಾಂಡೆಡ್ ಶೂಸ್ ನೋಡಿರ್ತೀರ, ಆ ರೀತಿ ತೋರಿಸಿದ್ದಾರೆ ಒರಿಜಿನಲ್. ಬಟ್ ಇಲ್ಲಿ ಕೊಟ್ಟಿರೋದು ಕಲರ್ ಮಾಡಿರೋದನ್ನ. ಎಸ್ ನಾವು ಪ್ರತಿಯೊಂದನ್ನ ಟೆಸ್ಟ್ ಮಾಡಿದೀನಿ, ನೋಡಕ್ ಸಗಾತಾಗಿದೆ ಗುರು. ಸ್ವಲ್ಪ ಕಾಲಲ್ಲಿ ಹಾಕೊಂಡು ಮತ್ತೆ ಇದರ ಬಣ್ಣ ಯಾವ ರೀತಿ ಇದೆ, ಪೆಟ್ರೋಲ್ ಹಾಕ್ಬಿಟ್ಟೆಲ್ಲ ಟೆಸ್ಟ್ ಮಾಡೋಣ ಬನ್ನಿ. ಅದಕ್ಕೆ ನಾವು ಪೆಟ್ರೋಲ್ ಟೆಸ್ಟ್ ಕೂಡ ಮಾಡಿದ್ವಿ. ಸೊ ಕಲರ್ ಎಷ್ಟು ಒರಿಜಿನಲ್ ಇದೆ ನೋಡೋಣ ಅಂತ. ಸ್ವಲ್ಪನೇ ಪೆಟ್ರೋಲ್ ತಗೋತೀನಿ. ಓಕೆ, ಓಹೋ ಜಾಸ್ತಿನೇ ಬಿದ್ದೋಯ್ತು. ಸೊ ಇವಾಗ ಇಲ್ಲಿ ನನ್ ಹಿಂದೆ ಕಲರ್ ಇದು ಯಾವ್ದೋ ಹಳೆ ಕಲರ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಎಸ್ ಏನು ಚೇಂಜಸ್ ಆಗ್ತಾ ಇಲ್ಲ. ಫೈನ್. ಎಸ್ ಅಟ್ ಲೀಸ್ಟ್ ಸ್ಟ್ರಾಂಗ್ ಆಗಿರೋ ಕಲರ್ ಆದ್ರೂ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಏನು ಇಶ್ಯೂ ಇಲ್ಲ. ಬಟ್ ಇದು ಹಿಂದೆ ನೋಡಕ್ಕೆ ಬೇರೆ ಕ್ವಾಲಿಟಿ ಮೆಟೀರಿಯಲ್ ಇರಬೇಕು. ಸೇಮ್ ಅದೇ ಮೆಟೀರಿಯಲ್ ಇದೆ, ಬಣ್ಣ ಮಾಡಿದ್ದಾರೆ ಅಷ್ಟೇ. ಇದು ನೆಕ್ಸ್ಟ್ ನಾನು ಈ ಶೂಸ್ ನ ರಿಟರ್ನ್ ಮಾಡೋ ಪ್ರೊಸೆಸ್ ಹೇಳ್ತೀನಿ. ಸೊ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಆಡ್ಸ್ ಅಲ್ಲಿ ನೋಡಿದೀರಾ ಅಂತಂದ್ರೆ ಅದು 99% ರಿಟರ್ನ್ ಹೋಗೋದು ಗ್ಯಾರಂಟಿ ಕಮ್ಮಿನೇ. ಇನ್ ಕೇಸ್ ಹೋಯ್ತು ಅಂತಂದ್ರೆ ಆ ದುಡ್ಡು ಬರೋದು ಗ್ಯಾರಂಟಿ ಇಲ್ಲ. ಎಸ್ ನಾನು ಇವಾಗ ಲೈವ್ ಆಗಿ ಇವ್ರ ಕಸ್ಟಮರ್ ಕೇರ್ ಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಇದು ನೀವು ಯಾವಾಗ ಕಾಲ್ ಮಾಡಿದ್ರು ಬಿಸಿನೇ ಇರತ್ತೆ. ಓ ರಿಂಗ್ ಆಗ್ತಾ ಇದೆ, ಫೋನ್ ಎಬ್ಸ್ತಾನೆ ಎಲ್ಲರೂ. ಬಟ್ ವಾಟ್ಸ್ಆಪ್ ಅಲ್ಲಿ ಇವ್ರಿಗೆ ಡೀಲ್ಸ್ ಕಳಿಸಿದೀನಿ. ಎಸ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ಲೈವ್ ಆಗಿ ನನ್ನ ಜೊತೆ ಚಾಟ್ ಕೂಡ ಮಾಡಿದೀನಿ. ಆನ್ಲೈನ್ ಅಲ್ಲ ಇದ್ದಾರೆ. ಸೊ ರಿಪ್ಲೈ ಮಾಡ್ತಾ ಇಲ್ಲ ಮೊದಲನೇದಾಗಿ. ಸೊ ಎಸ್ ನನಗೆ ಇಶ್ಯೂ ಆಗಿದೆ, ಪ್ರಾಡಕ್ಟ್ ರಿಟರ್ನ್ ಮಾಡಬೇಕು, ಡ್ಯಾಮೇಜ್ ಆಗಿದೆ, ಒರಿಜಿನಲ್ ಕ್ವಾಲಿಟಿ ಇಲ್ಲ ಅಂತ ಕೂಡ ಮೆಸೇಜ್ ಮಾಡಿದೀನಿ. ಇಲ್ಲಿ ವಾಟ್ಸ್ಆಪ್ ಅಲ್ಲಿ ಇವರು ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡಲ್ಲ. ಇದು ಇವಾಗ ಅಷ್ಟೇ ಅಲ್ಲ, ನಾನು ಲಾಸ್ಟ್ 2-3 ದಿವಸದಿಂದ ಕಾಲ್ ಮಾಡ್ತಾ ಇದೀನಿ, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮೆಸೇಜ್ ಕೂಡ ಮಾಡಿಲ್ಲ. ಬಟ್ ನಾನು ಇವರು ಮುಂಚೆ ಡೆಲಿವರ್ ಮಾಡೋಕ್ಕಿಂತ ಮುಂಚೆ ಕಳಿಸ್ತಾ ಇದೀವಿ, ಕಳಿಸಲಾಗಿ ಅಂತ ಹೇಳಿದ್ರು. ಅವಾಗ ರಿಟರ್ನ್ ಹೇಗೆ ಮಾಡೋದು ಅಂತ ಕೇಳಿದೆ. ಮೇಲ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರು. ಮೇಲ್ ಕೂಡ ಮಾಡಿದೆ, ಯಾವುದೇ ರಿಪ್ಲೈ ಬಂದಿಲ್ಲ. ಸೊ ಟ್ರಸ್ಟ್ ಮೀ, ನೀವು ಫೇಸ್ಬುಕ್ ಇಂದ ಇನ್ಸ್ಟಾಗ್ರಾಮ್ ಇಂದ ಆಡ್ಸ್ ನೋಡ್ಬಿಟ್ಟು ದಯವಿಟ್ಟು ಯಾವುದೇ ಬ್ರಾಂಡ್ ಶೂಸ್ ತಗೊಳ್ಬೇಡಿ. ಜೆನ್ಯೂನ್ ಆಗಿ ಕೆಲಸ ಮಾಡೋರು ತುಂಬಾ ಜನ ಇದಾರೆ, ಬಟ್ ಅವ್ರ ಮೇಲೆ ಕೂಡ ಜನರಿಗೆ ನಂಬಿಕೆ ಉಳಿತಾ ಇಲ್ಲ ಗುರು. ಸೊ ಇದರಿಂದ ತುಂಬಾ ಜನ ಮೋಸ ಹೋಗ್ತಾ ಇದಾರೆ. ಸೊ ನೀವು ಫೇಸ್ಬುಕ್ ಅಲ್ಲಿ ಆಡ್ಸ್ ನೋಡಿ, ಇವಾಗ ಮಿಂತ್ರಾದ್ ನೋಡ್ತೀರಾ, ಆಫೀಸಿಯಲ್ ವೆಬ್ಸೈಟ್ ಇರುತ್ತೆ, ಸ್ನಿಚ್ ನೋಡ್ತೀರಾ. ಅದರ್ವೈಸ್ ನಿಮ್ಗೆ ಇಷ್ಟಾನೇ ಆಗಿದೆ ಅಂತಂದ್ರೆ ಆ ವೆಬ್ಸೈಟ್ ನಾದ್ರೂ ಒಂದ್ಸರ್ತಿ ಚೆಕ್ ಮಾಡಿ. ಸ್ಕ್ಯಾಮ್ ಅಡ್ವೈಸರ್ ಅಂತ ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಆ ವೆಬ್ಸೈಟ್ ಹಾಕಿದ್ರಿ ಅಂತಂದ್ರೆ ಅದಕ್ಕೆ ಎಷ್ಟೊಂದು ಸ್ಟಾರ್ ರೇಟಿಂಗ್ಸ್ ಹೇಳಿದೆ, ಅದು ಜೆನ್ಯೂನ್ ಆಗಿದೆ ಅಂತ ಗೊತ್ತಾಗುತ್ತೆ. ಎವನ್ ಅದ್ರ ವ್ಯಾಲಿಡಿಟಿ ಡೇಟ್ಸ್ ಗಳು ಕೂಡ ಗೊತ್ತಾಗುತ್ತೆ. ಇದ್ರ ಏಜ್ ಎಷ್ಟಿದೆ, ಎಷ್ಟು ದಿವಸ ಆಯ್ತು ಬಂದ ವೆಬ್ಸೈಟ್ ಅಂತ. ಸೊ ಅವಾಗ ತಿಳ್ಕೊಂಡು ಜೆನ್ಯೂನ್ ಆಗಿರುವಂತಹ ಅಪ್ಲಿಕೇಶನ್, ಇವ್ರದ್ದು ವೆಬ್ಸೈಟ್ ಇದೆ, ಸಪೋರ್ಟ್ ಟೀಮ್ ಹೇಗಿದೆ, ಇದೆಲ್ಲ ತಿಳ್ಕೊಂಡು ಆಮೇಲೆ ಆರ್ಡರ್ ಮಾಡಿ. ಅವಾಗ ನಿಮ್ಗೆ ರಿಟರ್ನ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಇವಾಗ 1300 ರೂಪಾಯಿ ಕೊಟ್ಟಿದ್ದೀನಿ. ಇದು ಮಾರ್ಕೆಟ್ ಅಲ್ಲಿ ಇಂಥ ಶೂಸ್ ನಿಮ್ಗೆ 300-400 ರೂಪಾಯಿಗೂ ಸಿಗತ್ತೆ. ಅದೇ ಕ್ವಾಲಿಟಿನಲ್ಲಿ ಇದೆ, ಮೇಲೆ ಡಿಸೈನ್ ನೋಡಕ್ ಚೆನ್ನಾಗಿದೆ, ಬಟ್ ನಾನು ಹಾಕಿರುವ ಹಾಗೆ ಒರಿಜಿನಲ್ ಶೂಸ್ ಅಲ್ಲ ಇದು. ಸೊ ಈ ರೀತಿ ಮೋಸ ತುಂಬಾ ನಡೀತಾ ಇದೆ. ಎವನ್ ಡೆಲಿವರಿ ಬಾಯ್ ಹೇಳ್ದ, ದಿನಾಲು ಈ ರೀತಿ ತುಂಬಾ ಕೇಸಸ್ ಇರುತ್ತೆ ಸರ್. ಈ ದಿನಾಲು ನಾವು ನೋಡ್ತಾ ಇದ್ವಿ, ಜನ ನಮ್ಗೆ ಬಂದ್ ಬೈತಾರೆ, ಈ ರೀತಿ ರಿಟರ್ನ್ ನೀವು ಏನಕ್ಕೆ ತಗೊಳ್ಳಲ್ಲ, ಜನರು ತುಂಬಾ ಮೋಸ ಆಗ್ತಾ ಇದಾರೆ. ಇಷ್ಟೇ ಅಲ್ಲದೆ ಇವರು ಕ್ರೋರಲ್ಲಿ ಬಿಸ್ನೆಸ್ ಮಾಡ್ತಾ ಇದಾರೆ. ಇದಕ್ಕೆ ಇನ್ಸ್ಟಾಗ್ರಾಮ್ ಕೂಡ ರೀಸನ್ ಇದೆ, ಬೇರೆ ಈ ಅಲ್ಗೋರಿಥಮ್ ಏನ್ ವರ್ಕ್ ಆಗುತ್ತೆ. ಸೊ ಇದಕ್ಕೆಲ್ಲ ಲೈಕ್ ಬ್ರಾಂಡ್ಸ್ ತುಂಬಾ ದುಡ್ಡು ಕೊಟ್ಟಾಗ ಇದು ಅಡ್ವರ್ಟೈಸ್ಮೆಂಟ್ ನಾವು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ತೀವಿ. ಅವರು ದುಡ್ಡು ಮಾಡ್ತಿದ್ದಾರೆ, ಇವರು ದುಡ್ಡು ಮಾಡ್ತಿದ್ದಾರೆ, ಮೋಸ ನಾವು ಹೋಗ್ತಿದ್ವಿ. ಎಸ್ ನಿಮ್ಗೆ ಇದೇ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು. ಬಾಕಿ ನಿಮ್ಗೆ ಯಾವ್ದಾದ್ರು ಇಂತ ಮೋಸ ಆಗಿತ್ತು ಅಂತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಒನ್. ನಮಸ್ಕಾರ.